ಮುಂಚೆ ಸುಧಾಕರ್ ಇದ್ದಾಗ ಚೆನ್ನಾಗಿತ್ತು. ಒಂದು ವರ್ಷದಿಂದ ಏನು ಕೆಲಸಗಳು ಅಭಿವೃದ್ಧಿ ಏನು ಆಗ್ತಾ ಇಲ್ಲ. ನಾವು ಮೊದಲಿನ ಸುಧಾಕರಕ್ಕೆ ಆಗ್ತಾ ಇದೀವಿ, ಇವಾಗ ಸುಧಾಕರ್ಗೆ. ಕಾಂಗ್ರೆಸ್ ಇಂದ ಯಾವ್ದು ಅಭಿವೃದ್ಧಿ ಆಗ್ತಾ ಇಲ್ಲ. ಫ್ರೀ ಗ್ಯಾರಂಟಿ ಕೊಟ್ಟು ಅದೇ ಇದಂತ ಸುಮ್ಮನೆ ಜನ ಹೇಳ್ತಾರೆ. ನೀರಾವರಿ ಬಂದು ನಾವು ರೈತರು ಹಾಳಾಗೋದ್ರು ಫ್ಲೋರೈಡ್ ನೀರು ಅನ್ಬಿಟ್ಟು. ಆ ನೀರಾವರಿ ಬರಲಿಲ್ಲ ಅಂದ್ರೆ ರೈತರು ಸತ್ತು ಹೋಗ್ತಾ ಇದ್ರು. ನಿಜವಾದ ರೈತರು ಯಾರು ಹೇಳ್ತಾ ಇಲ್ಲ ಫ್ಲೋರೈಡ್ ನೀರು ಅನ್ಬಿಟ್ಟು. ಅಲ್ಲ, ಸುಧಾಕರ್ ಅನ್ನೋದು ಬಿಜೆಪಿ ಇದೆ, ಪ್ಲಸ್ ಸೆಂಟ್ರಲ್ ಅಲ್ಲಿ ಮೋದಿ ಬರ್ಬೇಕಂತ ಒಂದು ಆಸೆ. ಯುವ ನಿಧಿ ಅಂತ ಮಾಡೋದು ಯಾರಿಗೆ ಬರ್ತಾ ಇದೆ? ಎಲ್ರಿಗೂ ಅಂತ ಹೇಳಿ ಡಿಪ್ಲೊಮಾ ಮಾಡಿರೋ. ನಾನು ಡಿಗ್ರಿ ಮಾಡಿದ್ದೀನಿ, ನಾನು ಬರ್ಲೇ ಇಲ್ಲ. ಬಸ್ ಒಂದು ಬಿಟ್ರೆ ಇನ್ನೆಲ್ಲ ತುಸ್ಸು. ಕೆಲವರು ಅಕ್ಕಿ ಕಾಸು ಕೆಲವ್ರು ಬರುತ್ತೆ, ಕೆಲವ್ರು ಬರೋದಿಲ್ಲ. ಏನ್ ಬೇಕಾಯ್ತಿದೆ? ಒಂದು ವರ್ಷ ಆಯ್ತು, ಏನಾದ್ರೂ ಒಂದು ಡೆವಲಪ್ಮೆಂಟ್ ಅಂತ ಏನಾದ್ರು ಅನುದಾನ ಬಿಡುಗಡೆ ಆಗಿದೆ? ಏನೂ ಆಗಿಲ್ಲ. ಈಗ ಶಾಸಕರಾಗಿ ಪ್ರದೀಪ್ ಏನಿಲ್ಲ ಸರ್, ಬರೀ ಮಾತಲ್ಲಿದ್ದಾರೆ. ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೊಡಿದ್ರು, ಏನ್ ಮಾಡಿದ್ರು? ನಮ್ಮ ದೇಶ, ನಮ್ಮ ಅನ್ನ, ನಮ್ಮ ನೀರು, ನಮ್ಮ ಹಕ್ಕು. ಏನು ಮಾಡಿದ್ರು? ಏನು ಮಾಡಿಲ್ಲ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಇದೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ ನಾವೀಗ. ಇಲ್ಲಿಯ ಮತದಾರರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಬಿಜೆಪಿಯಿಂದ ಮಾಜಿ ಸಚಿವರಾದ ಸುಧಾಕರ್, ಹಾಗೆ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ. ಸರ್ ನಮಸ್ತೆ, ನಿಮ್ಮ ಹೆಸರು? ಆರ್ ವಿ ರಮೇಶ್ ಅಂತ. ಸರ್, ಹೇಗೆ ನಡೀತಾ ಇದೆ ಸರ್ ಚಿಕ್ಕಬಳ್ಳಾಪುರ? ಚೆನ್ನಾಗಿ ನಡೀತಾ ಇದೆ. ಮುಂಚೆ ಸುಧಾಕರ್ ಇದ್ದಾಗ ಚೆನ್ನಾಗಿತ್ತು. ಅವರು MLA ಮಂತ್ರಿ ಇದ್ದಾಗ. ಒಂದು ವರ್ಷದಿಂದ ಏನು ಕೆಲಸಗಳು ಅಭಿವೃದ್ಧಿ ಏನು ಆಗ್ತಾ ಇಲ್ಲ. 500 ವರ್ಷದ ಇತಿಹಾಸ ಮೋದಿಯವರು ಮಾಡಿರೋದು. ಅಯೋಧ್ಯೆ ಶ್ರೀರಾಮಚಂದ್ರ ರಾಮ ಮಂದಿರ, ಅದ್ರ ಪರವಾಗಿ ಎಲ್ಲ ನಾವು ಮೋದಿ ಪರನೇ, BJP ಪರನೇ ವೋಟ್ ಮಾಡಬೇಕು ಅಂತ ಡಿಸೈಡ್. ಅಂದರೆ ಮೋದಿ ಅನ್ನೋ ಕಾರಣಕ್ಕೆ ಬಿಜೆಪಿನ ಅಥವಾ ಸುಧಾಕರ್ ಅನ್ನೋ ಕಾರಣಕ್ಕೆ ಬಿಜೆಪಿನ? ಎರಡೂ ಶಕ್ತಿನ? ಎರಡೂ ಶಕ್ತಿ, ಎರಡೂ ಶಕ್ತಿ ಇದೆ. ಸುಧಾಕರ್ ಶಕ್ತಿ ಇದೆ, ಮೋದಿದು ಶಕ್ತಿ ಇದೆ. ಓಕೆ. ಹೀಗಾಗಿ ಚಿಕ್ಕಬಳ್ಳಾಪುರ ಅಂತ ಬಂದಾಗ ಕಾಂಗ್ರೆಸ್ ಶಾಸಕರು ಜಾಸ್ತಿ ಇದ್ದಾರೆ, ಬಟ್ ಏನಾದ್ರು ಲೋಕಸಭೆ ಅಂದಾಗ ಮೋದಿ ಅಲ್ಲೇ ಜಾಸ್ತಿ ಇದೆ ಸರ್. 50% ಅವ್ರದ್ದೇ ಇದೆ. ಈ ಗ್ಯಾರಂಟಿ ಯೋಜನೆಗಳು ಅವೆಲ್ಲ ಏನೂ ಇಲ್ಲ ಸರ್. ಅನ್ಸುತ್ತೆ ನಿಮಗೆ ಗ್ಯಾರಂಟಿ ಯೋಜನೆ? 3 ತಿಂಗಳಿಂದ ಯಾವ ಬಂದೇ ಇಲ್ಲ ಸರ್. ಹೌದು, ಬಸ್ ಒಂದು ಬಿಟ್ಟರೆ ಇನ್ನೆಲ್ಲ ತುಸ್ಸು. ಅಕ್ಕಿ ನೋಡಿದ್ರೆ ಫುಲ್ ಕಡಿಮೆ. ಎಲ್ಲ ಬೈಕೊಂತ ಇದ್ದಾರೆ. ಹೀಗಾಗಿ ಬಿಜೆಪಿ. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ. ಏನು ಮಾಡ್ತೀರಾ ಸರ್? ವ್ಯವಸಾಯ. ಹೇಗಿದೆ ಸರ್ ಚಿಕ್ಕಬಳ್ಳಾಪುರ ಲೋಕಸಭೆ? ಸರ್ ಹೇಗೈತೆ ಏನಿಲ್ಲ, ನಾವು ಬಿಜೆಪಿ. ಯಾವ ಕಾರಣಕ್ಕೆ? ಮೋದಿ ಅನ್ನೋ ಕಾರಣಕ್ಕೆ ಅಥವಾ ಸುಧಾಕರ್ ಅನ್ನೋ ಕಾರಣ? ನಾವು ಮೊದಲಿನ ಸುಧಾಕರಕ್ಕೆ ಆಗ್ತಾ ಇದೀವಿ, ಇವಾಗ ಸುಧಾಕರ್ಗೆ. ಅವ್ರು ಕಾಂಗ್ರೆಸ್ ಅಲ್ಲಿದ್ದಾಗಲೂ ಸುಧಾಕರ್ಗೆ ಆಗ್ತಿದ್ರು? ಕಾಂಗ್ರೆಸ್ಸಲ್ಲಿದ್ದಾಗ ಸುಧಾಕರ್ಗೆ ಆಗ್ತಾ ಇದ್ವಿ. ಓಕೆ. ಹಂಗಾರೆ ಚಿಕ್ಕಬಳ್ಳಾಪುರದಲ್ಲಿ ವ್ಯಕ್ತಿ ಮುಖ್ಯ, ಸುಧಾಕರ್ ಮುಖ್ಯ, ಜೊತೆಗೆ ಮೋದಿ ಅನ್ನೋ ಶಕ್ತಿ ಸುಧಾಕರ್. ಅಭಿವೃದ್ಧಿ ಮುಖ್ಯ. ಯಾವ ರೋಡು ಎಲ್ಲೋದ್ರು, ಮೆಡಿಕಲ್ ಕಾಲೇಜ್ ಇರ್ಬೋದು, ನೀರು ತಂದಿರೋರು ಇರ್ಬೋದು. 1500 ಅಡಿ ಹೋದ್ರೂ ನೀರು ಸಿಗ್ತಾ ಇರಲಿಲ್ಲ ಸರ್. ಇವಾಗ ನೀರು 500-600 ಅಡಿ ನೀರು ಕೆರೆಗಳೆಲ್ಲ ತುಂಬಿಸವ್ರೆ. ಇವಾಗ ಮತ್ತೆ ನೀರು ಬರ್ತಾ ಇಲ್ಲ. ಮೊನ್ನೆ ಎಲ್ಲ ಸೆಷನ್ನಲ್ಲೂ ಮಾತಾಡಿದ್ರು ಅದ್ರ ಬಗ್ಗೆ. 3ನೇ ಹಂತ ಶುದ್ಧೀಕರಣ ಮಾಡಿ ಬಿಡಬೇಕು ಅಂತ. 2 ಹಂತ ಆಗಿದೆ, 3ನೇ ಹಂತದ್ದು ಇನ್ನೂ ರೆಡಿ ಆಗಿಲ್ಲ. ಇನ್ನೂ ಅದು ಇವರು ಏನು ಮಾಡ್ತಾ ಇಲ್ಲ ಸರ್. ನೀವು ಹೇಳಿ ಸರ್, ಗ್ಯಾರಂಟಿ ಯೋಜನೆಗಳೆಲ್ಲ? ಗ್ಯಾರಂಟಿ ಯೋಜನೆಗಳು ಬರ್ತಾವೆ ಸರ್, ಬರ್ತವೆ. ಬಟ್ ಆದರೂ ಲೋಕಸಭೆ ಅಂತ ಬಂದಾಗ ನಾವು ಲೋಕಸಭೆ ಅಂತ ಬಂದಾಗ ನಾವು ಬಿಜೆಪಿನೇ. ಸರ್ ನಿಮ್ಮ ಹೆಸರು? ಸುರೇಶ್ ಗೌಡ. ಹೇಗಿದೆ ಟೀ ವ್ಯಾಪಾರ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಅಂಗಡಿ ಬಿಸ್ನೆಸ್ ನಮ್ದು ಚೆನ್ನಾಗಿದೆ. ಹೇಗೆ ನಡೀತಾ ಇದೆ ಸರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ? ಡಾಕ್ಟರ್ ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ. ಡಾಕ್ಟರ್ ಸುಧಾಕರ್ಗೆ ಇದೆ ಈ ಸಲ. ವಿಶ್ವನಾಥ್ ಅವ್ರ ಕೈ ಬಲಪಡಿಸಿದ್ರೆ ವಿನ್ನಿಂಗ್ ನಮ್ಮದೇ ಆಗುತ್ತೆ. ಕಾಂಗ್ರೆಸ್ಸಿಂದ ಯಾವುದೂ ಅಭಿವೃದ್ಧಿ ಆಗ್ತಾ ಇಲ್ಲ. ಫ್ರೀ ಗ್ಯಾರಂಟಿಗಳು ಕೊಟ್ಟು ಅದೇ ಇದಂತ ಏನು ವರ್ಕೌಟ್ ಆಗ್ತಾ ಇಲ್ಲ. ಅಂದರೆ SR ವಿಶ್ವನಾಥ್ ಅವ್ರ ಫ್ಯಾಕ್ಟರ್ ಕೂಡ ಇದೆ. SR ವಿಶ್ವನಾಥ್ ಅವರ ಪ್ರಮುಖವಾಗಿ ಪಾತ್ರ. ಅವ್ರ ಮಗನ ಟಿಕೆಟ್ ಕೇಳ್ತಾ ಇದ್ರು. ಇಲ್ಲಿ ಏನೇ ಭಿನ್ನಾಭಿಪ್ರಾಯ ಇರುತ್ತೆ, ಅವ್ರಿಗೆ ಆಸೆ ಆಕಾಂಕ್ಷೆಗಳಿರುತ್ತೆ. ಆದರೆ ಪಕ್ಷ ಸುಧಾಕರ್ ಅವ್ರು ಗುರುಸಿದ್ದಾರೆ, ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಬಯಲುಸೀಮೆ ಪ್ರದೇಶದಲ್ಲಿ ಸುಧಾಕರ್ ಅವ್ರಿಗೆ ಪಕ್ಷ ಇಲ್ಲ ಆದರೂ ಅವ್ರಿಗೆ ಗೆದ್ದು ತೋರಿಸಿದ್ದಾರೆ ಈ ಕ್ಷೇತ್ರದಲ್ಲಿ. ಅವ್ರಿಗೆ ಈ ಸಲ ಅವಕಾಶ ಮಾಡಿಕೊಡ್ಬೇಕು ಜನತೆನೂ. ಜಾಸ್ತಿ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಸುಮ್ಮನೆ ಜನ ಹೇಳ್ತಾರೆ ನೀರಾವರಿ ಬಂದು ನಾವು ರೈತರು ಹಾಳಾಗೋದ್ರು ಫ್ಲೋರೈಡ್ ನೀರು ಅಂದ್ಬಿಟ್ಟು. ಆ ನೀರಾವರಿ ಬರಲಿಲ್ಲ ಅಂದರೆ ರೈತರೇ ಸತ್ತು ಹೋಗ್ತಾಯಿದ್ರು. ಅವರಿಂದ ಆದರೂ ರೈತರಾದರೂ ಇವತ್ತು ಹೂವು ಅದು ಇದು ಬೆಳೆ ಹಣ್ಣುಗಳೆಲ್ಲ ಬೆಳೆದು ಚೆನ್ನಾಗಿದ್ದಾರೆ. ಇಲ್ಲಾಂದರೆ 2,000 ಅಡಿ ನೀರು ಹಾಕ್ಬೇಕಾಗಿತ್ತು, ಬೋರ್ವೆಲ್ ಆಗಬೇಕಾಗಿತ್ತು. ರೈತರು ಹೇಳ್ತಾರೆ ನೀರು ಬಂದು ಹೋಗ್ಬಿಟ್ರು ಅಂತ. ಯಾರು ನೀರು ಬೋರ್ವೆಲ್ ಹಾಕ್ಸಿರಲ್ಲ, ಅವ್ರು ಮಾತ್ರ ಹೇಳ್ತಾರೆ ಅಷ್ಟೇ ಫ್ಲೋರೈಡ್ ನೀರು ಅಂತ. ನಿಜವಾದ ರೈತರು ಯಾರೂ ಹೇಳ್ತಾ ಇಲ್ಲ ಫ್ಲೋರೈಡ್ ನೀರು ಅಂದ್ಬಿಟ್ಟು. ಅವ್ರು ಆರಾಮ ಬೆಳ್ಕೊಂಡು ರೈತರು ಏನೋ ಚೆನ್ನಾಗಿದ್ದಾರೆ. ಹಾಕ್ಸ್ತಾ ಇದ್ದವ್ರು ಹೇಳ್ತಾ ಇದ್ದಾರೆ ಅಷ್ಟೇ ವಿರೋಧದವರು. ಈಗ ಸುಧಾಕರ್ ಅನ್ನೋ ಕಾರಣಕ್ಕೆ ಬಿಜೆಪಿನ ಅಥವಾ ಬಿಜೆಪಿ ಅನ್ನೋ ಕಾರಣಕ್ಕೆ? ಅಲ್ಲ, ಸುಧಾಕರ್ ಅನ್ನೋದು ಬಿಜೆಪಿ ಇದೆ, ಪ್ಲಸ್ ಸೆಂಟ್ರಲಲ್ಲಿ ಮೋದಿ ಬರಬೇಕಂತ ಒಂದು ಆಸೆ. ಹಾಗಾಗಿ ಸುಧಾಕರ್ ಪ್ಲಸ್ ಆಗುತ್ತೆ. ಕಾಂಗ್ರೆಸ್ MLAಗಳೇ ಜಾಸ್ತಿ ಇದ್ದಾರಪ್ಪ ಇಲ್ಲಿ. ಅಲ್ಲ, ಇರಲಿ, ತೊಂದರೆ ಏನಿಲ್ಲ. ಸುಧಾಕರ್ ರಿಸಲ್ಟ್ ಯಾಕೆ ವಿಧಾನಸಭೆಯಲ್ಲಿ ಸೋಲ್ಸ್ಬಿಟ್ರಿ? ಕೆಲವೊಂದು ಕಾರಣಗಳಿಂದ ಕೆಲವು
ಲಾಸ್ಟಲ್ಲಿ ಕೆಲವೊಂದು ಇಲ್ಲ ಸಲ ಆರೋಪಗಳು ಮಾಡಿ ಜಾತಿ ರಾಜಕಾರಣ ತಂದು ಅಡ್ಡ ಇಟ್ಟು ಸಲ ಆ ಥರ ಮೋಸ ಮಾಡಿದ್ದಾರೆ. ಜನಕ್ಕೆ ಅರ್ಥ ಆಗಿದೆ, ಜನಕ್ಕೆ ಹಿಡಿತಾರೆ ಅನ್ನೋ ಒಂದು ಭರವಸೆ ಇದೆ ಈ ಸಲ ಕ್ಷೇತ್ರದಲ್ಲಿ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಯಾವುದು ಯಾವೇನೂ ವರ್ಕೌಟ್ ಆಗಲ್ಲ ಹೇಳಿ ಸರ್. ಸುಮ್ಮನೆ ಕೆಲವ್ರು ಬರ್ತಾ ಇದೆ, ಕೆಲವ್ರು ಬರ್ತಾ ಇಲ್ಲ, ಏನೇ ಇಲ್ಲ. ಯುವ ನಿಧಿ ಅಂತ ಮಾಡೋದು ಯಾರಿಗೆ ಬರ್ತಾ ಇದೆ? ಎಲ್ರಿಗೂ ಅಂತೇಳಿ ಡಿಪ್ಲೊಮಾ ಮಾಡ್ಯಾರೋ, ನಾನು ಡಿಗ್ರಿ ಮಾಡಿದ್ದೀನಿ, ನನಗೆ ಬರಲೇ ಇಲ್ಲ. ಏನು ಮಾಡೋದು ನಾವೀಗ? ಯಾವ ವರ್ಷ ಮುಗೀತು ನಿಮ್ಮದು? ನಮ್ಮದು 2012. ಅದು ಆಗಲ್ಲ ಬ್ರದರ್, ಅವ್ರು ಹೇಳಿದ್ರಲ್ವಾ ಲಾಸ್ಟ್ ಇಯರ್. ಆಯ್ತು, ಅವ್ರು ಹೇಳಿದ್ದೇನೊಂದು ಮಾಡಿದ್ದೊಂದು ಅಂದ್ರೆ ಆ ಭರವಸೆ ಕೊಡುವಾಗಲೇ ಪ್ರಣಾಳಿಕೆಲ್ಲ ಹೇಳ್ಬೇಕಿತ್ತು. ಈ ಇಯರಿಂದ ಇಯರ್ಗೆ ಅಂತ ಹೇಳ್ಬೇಕಾಯ್ತು. 200 ಯೂನಿಟ್ ಕನೆಕ್ಟ್ ಅಂತಂದ್ರು. ಆವಾಗ ಒನ್ ಇಯರ್ ಆವರೇಜ್ ಅಂತ ತಗೊಂಡವರು. ಇದೆಲ್ಲ ಏನಾಯ್ತು? ಏನು ವರ್ಕೌಟ್ ಆಗಲಿಲ್ಲ. ಕೆಲವ್ರು ಅಕ್ಕಿ ಕಾಸು ಹೋಗ್ಬೇಕು, ಕೆಲವ್ರು ಬರುತ್ತೆ, ಕೆಲವ್ರು ಬರೋದಿಲ್ಲ. ಏನಕ್ಕೆ ಬೇಕಾಯ್ತು ಇದು? 1 ವರ್ಷ ಆಯಿತು. ಏನಾದರೂ ಒಂದು ಡೆವಲಪ್ಮೆಂಟ್ಗೆ ಅಂತ ಏನಾದರೂ ಒಂದು ಅನುದಾನ ಬಿಡುಗಡೆ ಆಗಿದೆ? ಏನೂ ಆಗಿಲ್ಲ. ಬರೀ ಅವರಿಗೆ ಇದ್ರಿಗೆ ಅಂತ ಅದ್ರಿಗೆ ಸ್ಕೀಮ್ಗಳಿಗೆ ದುಡ್ಡು ಸರಿ ಮಾಡೋದ್ರಲ್ಲೇ ಇದ್ದಾರೆ ಹೊರತು ಏನಾದರೂ ಒಂದು ತಂದಿದ್ದಾರಾ? ಏನೂ ತಂದಿಲ್ಲ. ಅವರು ಬೆಳೆ ಕೆಳ ಬಯಸ್ಕೊಳೋದಕ್ಕೆ ಏನೋ ಮಾಡಿದ್ರು. ನಾವು ಹೋದ ಸಲ ಕಾಂಗ್ರೆಸ್ಗೆ ಮತ ಕೊಟ್ಟಿದ್ವಿ ಒಂದು ಅವಕಾಶ ಆಗಲಿ ಅಂತ. ಅವ್ರು ಏನೂ ಮಾಡಲಿಲ್ಲ. ಬರೀ ಸ್ಕೀಮ್ ಅಂತ ಏನು ಜನ ಏನು ಕೊಡಬೇಕು? ಈಗ ಶಾಸಕರಾಗಿ ಪ್ರದೀಪ್ ಈಶ್ವರ್ ಕೆಲಸ ಏನು? ಏನಿಲ್ಲ ಸರ್, ಬರೀ ಮಾತಲ್ಲಿದ್ದಾರೆ. ಇಲ್ಲ, ಏನು ಪ್ರಯೋಜನ? ಅವರು ಒಳ್ಳೆ ವಿದ್ಯಾವಂತನೇ, ಮಾಡ್ತಾನೆ ಭರವಸೆ ಇತ್ತು. ಅವ್ರು ಮಾತಲ್ಲಿ ಇದು ಮಾಡ್ತಾ ಇದ್ದಾರೆ. ನೋಡೋಣ, ಅವ್ರಿಗಿನ್ನೂ 4 ವರ್ಷ ಟೈಮ್ ಇದೆ. ಮುಂದೆ ಏನಾದರೂ ಬುದ್ಧಿ ಕೆಲಸ ಮಾಡ್ತಾರೆ ಅಂತ ಭರವಸೆ ಇದೆ. ನೋಡೋಣ, ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ ಜನ. ನೋಡೋಣ, ಅವ್ರಿಗೊಂದು ಅವಕಾಶ ಕೊಟ್ಬಿಟ್ಟಿದ್ದೀರಿ. ಬಟ್ ಈ ಸರ್ ಲೋಕಸಭೆ ಅಂದರೆ ಸುಧಾಕರ್ ಸರ್. ಸುಧಾಕರ್ಗಿನ್ನ ಮೋದಿನೇ ಆದರೂ ನಮ್ಗೆ ಇಂಪಾರ್ಟೆಂಟ್ ದೇಶಕ್ಕೆ. ಏನಾಯ್ತು ಸರ್? ಸ್ಟೇಟ್ ಗೌರ್ಮೆಂಟು ಕುಕ್ಕರ್ ಬ್ಲಾಸ್ಟ್ ಆಯಿತು. ಏನು ಮಾಡಿದ್ರು? ರಾಮೇಶ್ವರ ಕೆಫೆ ಎಲ್ಲ ಆಯಿತು. ಏನು ಮಾಡಿದ್ರು? ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೊಡಿದ್ರು. ಏನು ಮಾಡಿದ್ರು? ನಮ್ಮ ದೇಶ, ನಮ್ಮನ್ನ, ನಮ್ಮ ನೀರು, ನಮ್ಮ ಹಕ್ಕು. ಏನು ಮಾಡಿದ್ರು? ಏನು ಮಾಡಿಲ್ಲ. ಪ್ರಜಾಪ್ರಭುತ್ವ ಎಲ್ರಿಗೂ ಇರಬೇಕು. ಶಾಂತಿಯ ತೋಟ ಅಂತ ನಾವು ಜಪಿಸೋದಲ್ಲ, ಆದರೆ ಎಲ್ರಿಗೂ ನಾವು ಸಮಾನತೆ ಹಕ್ಕು ಕೊಡಬೇಕು. ಅವ್ರಿಗೊಂದು ನಮಗೊಂದು ನ್ಯಾಯ ಮಾಡಬಾರ್ದು. ಎಲ್ರಿಗೂ ಒಂದೇ ಇರಬೇಕು. ಅದರಿಂದ ಇವರು ಕಾಂಗ್ರೆಸ್ಸು ಓಲೈಕೆ ರಾಜಕಾರಣ ಜಾಸ್ತಿ ಮಾಡೋ ಜಾತಿ ಮೇಲೆ. ನಮ್ಮ ರಾಷ್ಟ್ರಕ್ಕೆ ಪರವಾಗಿ ಇವರೇನು ಮಾಡೋದಂಥದ್ದೇನಿಲ್ಲ. ಅದರಿಂದ ನಾವು ಮೋದಿಗೆ ಚಾನ್ಸ್ ಕೊಡ್ತೀವಿ. ಹಿಂದೂಸ್ತಾನ ಉಳಿಬೇಕಂದ್ರೆ ಮೋದಿ ಮೋದಿ ಇರಬೇಕು. ನಾವೇ ಮೋದಿ ಏನು ಮುಸ್ಲಿಮ್ಗೆ ನಾವು ಇವ್ರೇನು ಮಾಡ್ತಾ ಇಲ್ಲ. ಎಲ್ಲರೂ ಒಂದಾಗಿ ಇರಬೇಕದ. ಕೆಲವರು ಕಾಂಗ್ರೆಸ್ ಅದನ್ನೇ ಅಂತ ಓಲೈಕೆ ಜಾಸ್ತಿ ಮಾಡ್ತಾಯಿದ್ದಾರೆ ಮುಸಲ್ಮಾನರು ಅಂದ್ಬಿಟ್ಟು. ಮೋದಿಯವ್ರು ಏನಾದರೂ ಇದು ಮಾಡಬೇಡ ಅಂತ ಹೇಳಿದ್ದಾರೆ. ಅವಕ್ಕೆ ಅವಕಾಶ ಕೊಟ್ಟಿದ್ದಾರೆ. 370 ತೆಗೆದ್ರು. CA ಮಾಡಿದ್ರು. CA ಅಂದರೆ ಏನು ಹೇಳಿ? ಪರ್ವತ ಎಲ್ರಿಗೂ ಹಕ್ಕು ಕೊಡ್ಬೇಕಂತ ಕೊಟ್ಟಿದ್ದಾರೆ. ಅವ್ರು ಕಿತ್ತಾಕ್ಬೇಕಂತ ಹೇಳಿದ್ದಾರೆ. ಅದು ಅವ್ರಿಗೆ ಗೊತ್ತಿಲ್ವಾ? ಏನಕ್ಕಿದೆ ಸುಮ್ಮನೆ ಅಂತ. ನಾವು ಇಷ್ಟ ಇಲ್ಲ, ಆದ್ರೆ ಮೋದಿಗೆ ವೋಟ್ ಮಾಡ್ತೀವಿ. ಹೇಳ್ತಿರೂ ಮೋದಿಗೆ ವೋಟ್. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ಬೈರಾರೆಡ್ಡಿ ಅಂತ. ಏನು ಮಾಡ್ತೀರಾ? ವ್ಯವಸಾಯ ಸರ್. ಇನ್ನೊಂದು ಸರ್, ಹೇಗಿದೆ ಚಿಕ್ಕಬಳ್ಳಾಪುರ? ಮೋದಿ ಇದೆ. ಮೋದಿ ಎಲ್ಲ ಇದೆ. ಮೋದಿಗೋಸ್ಕರ BJP ಅಂತನಾ? ಹಾಂ, BJP ಅಂತ. ಓಕೆ. ಬರೀ ಸುಧಾಕರ್ ಅಂದರೆ ಇಷ್ಟನೇ. ಕೆಲಸ ಮಾಡೋರು ಅವರು ಮುಂಚೆ ಮಾಡಿ ಇಷ್ಟ ಆಗಿದ್ದಾಗ, ಶಾಸಕರಾಗಿದ್ದಾಗ ಮಾಡಿದ್ದಾರೆ. ಹೀಗಾಗಿ ಈ ಸಲ ಮೋದಿಗೋಸ್ಕರ ಸುಧಾಕರ್ ಆಯ್ಕೆ ಮಾಡಿದ್ರು. ಯಾಕೆ ಕಾಂಗ್ರೆಸ್ ಯಾಕೆ ಸರಿ ಇಲ್ಲ ಸರ್? ನಾವು ಮೊದಲಿಂದ JDS ಇವಾಗ ಇಲ್ಲಲ್ಲ ನಮ್ಮ ಚಿಕ್ಕಬಳ್ಳಾಪುರ, ಅದಕ್ಕೋಸ್ಕರ. ಹಾಗಾಗಿ JDS BJP ಮೈತ್ರಿ ಅನ್ನೋ ಕಾರಣಕ್ಕೆ ಮೋದಿ. ಮೈತ್ರಿ ಆಗಿಲ್ಲ ಅಂತಿದ್ರೆ JDS ನಾವು ಯಾವುದೇ ಕಾರಣಕ್ಕೂ JDS ಬಿಟ್ಟು ಎಲ್ಲಿಗೂ ಹೋಗಿಲ್ಲ. ಇವಾಗ ಈ ಸಾರಿ ಚೇಂಜ್ ಮಾಡ್ತಾ ಇದ್ವಿ. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ನಾರಾಯಣಸ್ವಾಮಿ ಅಂತ. ಹೇಗಿದೆ ಬಿಸ್ನೆಸ್? ಸರ್ ಪರವಾಗಿಲ್ಲ. ಲೋಕಸಭೆ ಚುನಾವಣೆ ಬರ್ತಾ ಇದೆ. BJP ವರ್ಸಸ್ ಕಾಂಗ್ರೆಸ್ಸು. ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್. ಹೇಗಿದೆ ಚಿಕ್ಕಬಳ್ಳಾಪುರ? ಸರ್ ರಕ್ಷಾರಾಮಯ್ಯದು ಬರ್ತದೆ ಸರ್ ಈ ಸರ್ತಿ ಲೋಕಸಭೆಯಲ್ಲಿ. ಏನು ಕಾರಣ ಸರ್? ಕಾರಣ ಅಂತ ಹೇಳಿದ್ರೆ ಅವರು MS ರಾಮಯ್ಯ ಮೊಮ್ಮಗ. ಅವರು ಜನಗಳು ಚೆನ್ನಾಗಿ ಗೊತ್ತಿದೆ. ಹಾಸ್ಪಿಟ್ಲಿಂದ ಆಗಲಿ ಏನೇ ಆಗಲಿ ಯಾರು ಹೋದ್ರೂ ಅವರು ರೆಸ್ಪಾನ್ಸ್ ಕೊಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಓಟ್ ಹಾಕ್ತಾರೆ ಎಲ್ಲರೂ. ಆ ಥರ ಇದೆ ಸರ್. ಇಡೀ ದೇಶದಲ್ಲಿ BJPಯಲ್ಲೇ ಮೋದಿ PM ಆಗಬೇಕು ಅಂತೆಲ್ಲ ಅಂತಾರೆ. ಅದು ಯಾವುದು ಇಲ್ಲಿ ಕೌಂಟ್ ಆಗಲ್ಲ. ಇದ್ರೂ ನಮ್ಮ ಕರ್ನಾಟಕದಲ್ಲಿ ವರ್ಸಸ್ ಇರೋದು ಕಾಂಗ್ರೆಸ್ಗೆ ಇದೆ ಸರ್ ಈ ಸರ್ತಿ. ಹೌದು. ಎಷ್ಟು ಸೀಟ್ ಗೆಲ್ಬೋದು ಕಾಂಗ್ರೆಸ್ ಹಂಗಾರೆ? ಕಾಂಗ್ರೆಸ್ ಒಂದು 20 ಮೇಲೆ ಬರ್ತದೆ ಸರ್ ಈ ಸರ್. 20 ಮೇಲೆ ಬಂದೇ ಬರುತ್ತೆ. ಈ ಗ್ಯಾರಂಟಿ ಯೋಜನೆಗಳೆಲ್ಲ ಒಳ್ಳೇದಾ ಸರ್? ಒಳ್ಳೆಯದು ಸರ್, ಪರವಾಗಿಲ್ಲ ಸರ್. ಬಡವರಿಗೆಲ್ಲ 2000 ಕೊಡ್ತಾಯಿದ್ದಾರೆ. ಕರೆಂಟ್ ಫ್ರೀ ಐತೆ. ಆಮೇಲೆ ಇದು ಯುವ ಉದ್ಯೋಗ ಅಂತ ಅವ್ರಿಗೂ ಅಮೌಂಟ್ ಬರ್ತಾಯಿದೆ. ಆಮೇಲೆ ಅಕ್ಕಿ ಕೊಟ್ಟಿಲ್ಲ. ಆಮೇಲೆ ಅಮೌಂಟ್ ಹಾಕ್ತಾಯಿದ್ದಾರೆ. ಇದೆಲ್ಲ ಒಳ್ಳೇದಲ್ಲ ಸರ್ ಜನಗಳಿಗೆ ಸರ್. ಹೀಗಾಗಿ ಬಡವರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಇದೆ, ಅದು ಒಳ್ಳೇದು. ಒಳ್ಳೆಯದು ಸರ್, ಒಳ್ಳೆಯದು. ಪ್ರದೀಪ್ ಈಶ್ವರ್ ಶಾಸಕರಾಗಿ ಸರ್ ಅವರು ಪರವಾಗಿಲ್ಲ ಸರ್. ಅವರು ಮಕ್ಕಳಿಗೆಲ್ಲ ಸ್ಕೂಲು ಕಿಟ್ಗಳೆಲ್ಲ ಕೊಟ್ಟಿದ್ದಾರೆ. ಆ್ಯಂಬುಲೆನ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದೆ ಸರ್ ಅವ್ರ ಕೆಲಸವನ್ನು. ಇವಾಗೆಲ್ಲ ರೋಡ್ಗಳಿಗೆಲ್ಲ ಇದು ಮಾಡ್ತಾಯಿದ್ದಾರೆ. ನಮ್ಮ ಇದು MG ರೋಡ್ ಆಗಲಿ ಇದಕ್ಕೆಲ್ಲನೂ ಡಮಾಲಿಷ್ಗೆಲ್ಲ ಆಡ್ಕೊಟ್ಟಿದ್ದಾರೆ. ಇದು ರೋಡು ಮಾಡ್ತಾರೆ ಸರ್. ಅವರು 10 ವರ್ಷದಿಂದನೂ ರೋಡ್ ಕೆಲಸನ ಅವರು ಚಿಕ್ಕಬಳ್ಳಾಪುರದಲ್ಲಿ ಇದು ಮಾಡಿದ್ದಾರೆ ಸರ್. ಅವರು ಎಲ್ಲ ಹಿಂಗೆ ಪೆಂಡಿಂಗ್ ಇಟ್ಕೊಂಡು ಬರ್ತಾಯಿದ್ದಾರೆ. ಸುಧಾಕರ್ ಏನು ಮಾಡಿರಲಿಲ್ಲ. ಸಿಟಿಯೆಲ್ಲ ಏನು ಮಾಡಿಲ್ಲ ಸರ್. ಹೌದು ಸರ್. ಹಾಗಾಗಿ ಈ ಸಲ ಕಾಂಗ್ರೆಸ್ ಬರುತ್ತೆ. ರಕ್ಷಾರಾಮಯ್ಯ ಅವರು ಅಭ್ಯರ್ಥಿಯಾಗಿ. ರಕ್ಷಾರಾಮಯ್ಯ ಗುಡ್ ಸರ್.
ಹೆಂಗಲ್ಲ ಸರ್, ಏನು ಹಗರಣಗಳಿಲ್ಲ, ಏನಿಲ್ಲ. ಹೊಸದು ಕ್ಲೀನ್ ಇಮೇಜ್. ಹೌದು ಸರ್, ಅದಕ್ಕೆ ಸರ್ ಪ್ರದೀಪ್ ಈಶ್ವರನ್ ಗೆದ್ದಿದ್ದು. ಬೇರೆಯವರಾಗಿದ್ರೆ ಗೆದ್ದಾಗ ಆಗ್ತಾ ಇರಲಿಲ್ಲ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.